ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸಹ ನಾನು ಇವತ್ತೊಂದು ಸಿಂಪಲ್ ಆದಂಥ ಸ್ವೀಟ್ ರೆಸಿಪಿಯನ್ನು ಹೇಳಿಕೊಡ್ತೇನೆ. ಸೊ ಈ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಸ್ವೀಟ್ ಪೊಟೊಟೊ ತೊಗೊಂಡಿದ್ದೇನೆ, ಸಿಹಿ ಗೆಣಸು. ಸೊ ಇದನ್ನು ಚಂದ ಮಾಡಿ ಮೊದಲಿಗೆ ನಾವು ಬೇಯಿಸ್ಕೊಳ್ಬೇಕು. ಬೇಯಿಸಿ ಆದ ಮೇಲೆ ತಣ್ಣಗಾದ ಮೇಲೆ ಅದರ ಸಿಪ್ಪೆ ತೆಗೆದು ಅದನ್ನು ಪುಡಿ ಮಾಡ್ಕೊಳ್ಬೇಕಾಗ್ತದೆ. ನೀಟಾಗಿ ಹೀಗೆ ನೋಡಿ ನೀವು ಪುಡಿ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗುವುದು ಅಕ್ಕಿ ಹಿಟ್ಟು. ಸೊ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಗೆಣಸು ಮತ್ತು ಅಕ್ಕಿ ಹಿಟ್ಟನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಗೆಣಸು ಬೇಯುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ, ಸೊ ಹಾಗಾಗಿ ಇಲ್ಲಿ ಸಾಲ್ಟ್ ಹಾಕೊಳ್ತಾ ಇಲ್ಲ ನಾನು. ಚಂದ ಮಾಡಿ ಇದು ಮಿಕ್ಸ್ ಆಗಬೇಕು, ಎರಡು ಒಟ್ಟಿಗೆ ಹೀಗೆ ಬ್ಲೆಂಡ್ ಆಗಬೇಕು. ಹೇಳಿದರೆ ನಾವು ಚಪಾತಿಯನ್ನು ಹೇಗೆ ಹದ ಮಾಡ್ತೇವೋ ಅದೇ ರೀತಿಗೆ ಹದ ಮಾಡ್ಕೊಳ್ಬೇಕು. ತುಂಬ ಸಾಫ್ಟಾಗಿ ಬರ್ತದೆ ಆಗ ಈ ಸ್ವೀಟ್. ಇಲ್ಲಾಂದರೆ ಸ್ವಲ್ಪ ಹಾರ್ಡ್ ಆಗ್ತದೆ. ನೋಡ್ಬೋದು ನೀವಿಲ್ಲಿ ಸಖತ್ತಾಗಿ ಇದು ಮಾಡ್ಕೊಂಡಿದ್ದೇನೆ, ಹದ ಮಾಡಿ ಇಟ್ಕೊಂಡಿದ್ದೇನೆ. ಅದಾದ ನಂತರ ಚಿಕ್ಕ ಚಿಕ್ಕ ಸೈಜಿಗೆ ಉಂಡೆ ಕಟ್ಕೊಳ್ಬೇಕು. ಇದನ್ನು ನಾವು ಕೊಟ್ಟ ಹೆಸರು ಸ್ವೀಟ್ ಪೊಟೊಟೊ ಗುಲಾಬ್ ಜಾಮೂನ್ ಅಂತೇಳಿ. ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಅಲ್ಲಿಗೆ ಕರಗಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಂಡಿದ್ದೇನೆ, ಪರಿಮಳ ಬರ್ತದೆ ಸ್ವೀಟಿಗೆ ಅಂತೇಳಿ. ಸೊ ಇದು ಪಾಕ ಎಲ್ಲ ಬರಲಿಕ್ಕಿಲ್ಲ, ಜಸ್ಟ್ ಒಂದು ನಾವು ಈ ಗುಲಾಬ್ ಜಾಮೂನಿಗೆ ಶುಗರ್ ಸಿರಪ್ ಹಾಕಿದಾಗೆ ಇಲ್ಲಿ ನಾನು ಹೆಲ್ದಿಯಾಗಿ ಜಾಗ್ರಿ ಒಂದು ಸಿರಪ್ ಮಾಡ್ಕೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆ ಹಾಕಿ ನಾವು ರೆಡಿ ಮಾಡಿಟ್ಟುಕೊಂಡಂಥ ಬಾಲ್ಸನ್ನು ಕಂದು ಬಣ್ಣಕ್ಕೆ ಬರುವವರೆಗೆ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಸತ್ಯ ಹೇಳ್ತೇನೆ, ಸೂಪರ್ ಆ್ಯಂಡ್ ಹೆಲ್ತಿ ಆಗಿರುವಂತಹ ಒಂದು ಗುಲಾಬ್ ಜಾಮೂನೇ ರೆಡಿ ಆಗ್ತದೆ. ಟೇಸ್ಟ್ ನೋಡೋದಾದರೆ ನನಗೆ ಗುಲಾಬ್ ಜಾಮೂನ್ಗಿಂತ ಸಹ ಇದರದ್ದು ಸ್ವೀಟ್ ಪೊಟ್ಯಾಟೋದ ಗುಲಾಬ್ ಜಾಮೂನ್ ರೆಸಿಪಿ ತುಂಬ ಇಷ್ಟ ಆಯಿತು. ಹೆಲ್ದಿಯಾಗಿ ಸಹ ಉಂಟು, ಸಿಂಪಲ್ ಆಗಿ ಸಹ ಉಂಟು, ಕಷ್ಟವೇ ಇಲ್ಲ ಮಾಡಿಕೊಳ್ಳಿಕ್ಕೆ. ಅಷ್ಟು ಈಸಿ ಆದಂತಹ ರೆಸಿಪಿ ಅಂತೇಳಿ ಹೇಳ್ಬೋದು. ನಂದು ಇಲ್ಲಿ ಬೆಲ್ಲದ್ದು ನೀರು ಸಹ ರೆಡಿಯಾಗಿದೆ. ಅದನ್ನು ನಾನೊಂದು ಪಾತ್ರೆಗೆ ಹಾಕಿಟ್ಟಿದ್ದೇನೆ. ಒಂದು ಸೈಡಲ್ಲಿ ನಮ್ಮ ಬಾಲ್ಸ್ ಸಹ ಫ್ರೈ ಆಗ್ತಾ ಉಂಟು. ಸೊ ಇದು ಕಂದು ಬಣ್ಣಕ್ಕೆ ಬರುವವರೆಗೆ ಇದನ್ನು ಚಂದ ಮಾಡಿ ಕಾಯಿಸ್ಕೊಳ್ಳಿ. ಒಳಗೆ ಆಲ್ರೆಡಿ ನಮ್ಮ ಸ್ವೀಟ್ ಪೊಟೊಟೊ ಬಾಯ್ಲ್ ಆಗಿರ್ತದೆ. ಅಕ್ಕಿ ಹಿಟ್ಟು ಸಹ ಇದರೊಟ್ಟಿಗೆ ಇದಾಗ್ತದೆ, ಸಖತ್ತಾಗಿರ್ತದೆ. ಒಂದ್ಸತಿ ಖಂಡಿತವಾಗಿ ಸಹ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರಿಗೆ ಸಹ ಇಷ್ಟ ಆಗ್ತದೆ. ಇಷ್ಟು ಕಂದು ಬಣ್ಣಕ್ಕೆ ಬರಬೇಕು, ಇಷ್ಟು ಬಣ್ಣ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಇದನ್ನು ತೆಗೆದು ಬಿಸಿ ಬಿಸಿ ಇರುವಾಗಲೇ ನಾವು ಬೆಲ್ಲದ ನೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಅಬ್ಸಾರ್ಬ್ ಮಾಡ್ತದೆ. ಸೊ ಒಳಗೆಲ್ಲ ಸ್ವಲ್ಪ ಏಳ್ಕೊಳ್ತದೆ ಅಂತ ಹೇಳಿ ಹಾಕೊಳ್ತಾ ಇದ್ದೇನೆ. ಸೊ ಇನ್ನೊಂದು ರೌಂಡ್ ಉಂಟು ಫ್ರೈ ಮಾಡಲಿಕ್ಕೆ, ಅದೆಲ್ಲ ಒಂದು ಸಹ ರೌಂಡ್ ಮಾಡಿಕೊಂಡು ಹಾಕಿದ್ದೇನೆ. ಇದನ್ನು ನಾನು ಆಲ್ಮೋಸ್ಟ್ 4-5 ಸತಿ ಟ್ರೈ ಮಾಡಿದ್ದೆ. ಇವತ್ತು ನನ್ನ ಹಸ್ಬೆಂಡ್ ಹೇಳಿದರು ಸ್ವೀಟ್ ಪೊಟ್ಯಾಟೊ ನೋಡಿ ಇದರದೊಂದು ಗುಲಾಬ್ ಜಾಮೂನ್ ಮಾಡಿಕೊಡಿ ಅಂತ. ಸೊ ಅಗೇನ್ ಇವತ್ತು ಟ್ರೈ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು ರೆಸಿಪಿ. ಸ್ವಲ್ಪ ಹೊತ್ತು ಇದನ್ನು ಹೀಗೇನೆ ಬಿಟ್ಟರೆ ಈ ಬೆಲ್ಲದ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಳ್ತದೆ. ಅದಾದ ನಂತರ ತಣ್ಣಗಾದ ಮೇಲೆ ಸವಿಲಿಕ್ಕಂತೂ ಸೂಪರ್ ಆಗಿರ್ತದೆ. ಥ್ಯಾಂಕ್ ಯು.